ಈ ರಾಜ್ಯದಲ್ಲಿ ರಾಜಕಾರಣ ಎಷ್ಟು ತಳಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ವಿರೋಧ ಪಕ್ಷ ಹಣಿಯಲು ಹಲವಾರು ಕೇಸ್ ಹಾಕೊಳ್ಳೋ ಜೊತೆಗೆ ಸೌಜನ್ಯ ಪಕ್ಷಪಾತದ ತನಿಖೆಗಳು ಕೂಡ ನಡೀತಾ ಇದ್ದಾವೆ. ಅದರ ಜೊತೆಗೆ ಹಿರಿಯ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಳ್ಳುವಂತ ಮಟ್ಟಕ್ಕೂ ಕೂಡ ಇಳಿದಿದೆ. ರಾಜಕೀಯವಾಗಿ ಒಂದು ರೀತಿಯಲ್ಲಿ ರಕ್ಷಣೆ ಇರೋ ಕಾರಣದಿಂದ ಈ ತರ ಮಾತುಗಳು ಅಧಿಕಾರಿಗಳಿಂದ ಬರ್ತಾ ಇದೆ. ಈ ತರ ತಳಮಟ್ಟದ ರಾಜಕಾರಣ ಹಿಂದೆಂದೂ ಆಗಿರಲಿಲ್ಲ. ತಮ್ಮ ಮೇಲೆ ಆರೋಪ ಬಂದ್ರೆ, ಕಪ್ಪು ಚುಕ್ಕೆ ಬಂದ್ರೆ ಇಡೀ ಎಲ್ಲರಿಗೂ ಕೂಡ ಮಸಿ ಬೆಳೆಯುವಂತ ಒಂದು ಪ್ರಯತ್ನ ಇದು ನಡೀತಾ ಇದೆ. ಇದು ಬಹಳ ದಿವಸ ನಡೆಯೋದಿಲ್ಲ. ಅಂತಿಮವಾಗಿ ಕಾನೂನು ತನ್ನ ಕೆಲಸವನ್ನು ಮಾಡ್ತೀವಿ. ಇಲ್ಲಿ ಒಂದು ಯತ್ನಾಳ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ದಾವಣಗೆರೆ. ಅಂದ್ರೆ ಮಹಾನ್ ನಾಯಕ ಬಿಜೆಪಿ ಮಹಾನ್ ನಾಯಕರೊಬ್ಬರು 1000 ಕೋಟಿ ತೆಗೆದಿಟ್ಟಿದ್ದಾರೆ ಸಿಎಂ ಅವ್ರಿಗೆ ಯಾವ ಮಾಹಿತಿ ಇದೆ ಅವ್ರಿಗೆ ಕೇಳಬೇಕು, ನಮ್ಗೇನ್ ಮಾಹಿತಿ ಇಲ್ಲ. ಸರ್. ಈಗ ಅಂದ್ರೆ ಡಿಸೆಂಬರ್ ಅಲ್ಲ, ಅವ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ದಾವಣಗೆರೆ ಸಭೆ ಮಾಡಿದ್ದಾರೆ, ಶಾಸಕರ ಸಭೆ ಮಾಡಿದ್ದಾರೆ. ಅಲ್ಲಿ ಅವ್ರಿಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ, ಏನ್ ಸಭೆ ಮಾಡಿದ್ದಾರೆ ಅವ್ರಿಗೆ ದಯವಿಟ್ಟು ಕೇಳಿ. ಅವ್ರಿಗೆ ಕೇಳಿ. ಸರ್, ಈಗ ಮುಡಾ ಪ್ರಕರಣದಲ್ಲಿ ಇವರಿನ ನೈತಿಕ ಹೊಣೆಹೊತ್ತು ರಾಜೇಂದ್ರ ಕೋರ್ಟ್ ಡೈರೆಕ್ಷನ್ ಮುಖಾಂತರ ಸಿಬಿಐ ಇಡಿಗೆ ಕೊಡ್ತಕ್ಕಂಥದ್ದು ಸಿಬಿಐ ವಿಚಾರಣೆ. ಹಂಗೆ ಕೇಳಿದ್ರಿ ಏನ್ ಪ್ರಶ್ನೆ, ಹಂಗೆ ಕೇಳಿದ್ರಿ ಏನ್ ಆಗ್ತಾ ಅದಕ್ಕೆ? ಈಗಾಗಲೇ ಅದು ಕೋರ್ಟ್ಗೆ ದೂರದಾರರು ಹೋಗಿದ್ದಾರೆ. ಅಲ್ಲಿ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ, ನೀವು ಕಾಯ್ಬೇಕಾಗಲ್ಲ. ಇಡಿ ಅಥವಾ ಸಿಬಿಐ ಎನ್ಕ್ವೈರಿ ಕೊಡ್ಲಿಕ್ಕೆ ಅದ್ರಿ ಈಗ ದೂರದಾರರು ಹೋಗಿದ್ದಾರೆ, ಒಂದ್ ಕಡೆ ಕೋರ್ಟ್ಗೆ ಹೋಗಿದ್ದಾರೆ ಸಿಬಿಐ ಕೊಡಕ್ಕೆ, ಇನ್ನೊಂದ್ ಕಡೆ ಇಡಿ ಹೋಗಿದ್ದಾರೆ. ಕಾದ್ ನೋಡೋಣ. ಈ ರಾಜ್ಯದಲ್ಲಿ ರಾಜಕಾರಣ ಎಷ್ಟು ತಳಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ವಿರೋಧ ಪಕ್ಷ ಹಣಿಯಲು ಹಲವಾರು ಕೇಸ್ ಹಾಕೊಳ್ಳೋ ಜೊತೆಗೆ ಸೌಜನ್ಯ ಪಕ್ಷಪಾತದ ತನಿಖೆಗಳು ಕೂಡ ನಡೀತಾ ಇದ್ದಾವೆ. ಅದರ ಜೊತೆಗೆ ಹಿರಿಯ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಳ್ಳುವಂತ ಮಟ್ಟಕ್ಕೂ ಕೂಡ ಇಳಿದಿದೆ. ರಾಜಕೀಯವಾಗಿ ಒಂದು ರೀತಿಯಲ್ಲಿ ರಕ್ಷಣೆ ಇರೋ ಕಾರಣದಿಂದ ಈ ತರ ಮಾತುಗಳು ಅಧಿಕಾರಿಗಳಿಂದ ಬರ್ತಾ ಇದೆ. ಈ ತರ ತಳಮಟ್ಟದ ರಾಜಕಾರಣ ಹಿಂದೆಂದೂ ಆಗಿರಲಿಲ್ಲ. ತಮ್ಮ ಮೇಲೆ ಆರೋಪ ಬಂದ್ರೆ, ಕಪ್ಪು ಚುಕ್ಕೆ ಬಂದ್ರೆ ಇಡೀ ಎಲ್ಲರಿಗೂ ಕೂಡ ಮಸಿ ಬೆಳೆಯುವಂತ ಒಂದು ಪ್ರಯತ್ನ ಇದು ನಡೀತಾ ಇದೆ. ಇದು ಬಹಳ ದಿವಸ ನಡೆಯೋದಿಲ್ಲ. ಅಂತಿಮವಾಗಿ ಕಾನೂನು ತನ್ನ ಕೆಲಸವನ್ನು ಮಾಡ್ತೀವಿ. ಇಲ್ಲಿ ಒಂದು ಯತ್ನಾಳ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ದಾವಣಗೆರೆ. ಅಂದ್ರೆ ಮಹಾನ್ ನಾಯಕ ಬಿಜೆಪಿ ಮಹಾನ್ ನಾಯಕರೊಬ್ಬರು 1000 ಕೋಟಿ ತೆಗೆದಿಟ್ಟಿದ್ದಾರೆ ಸಿಎಂ ಅವ್ರಿಗೆ ಯಾವ ಮಾಹಿತಿ ಇದೆ ಅವ್ರಿಗೆ ಕೇಳಬೇಕು, ನಮ್ಗೇನ್ ಮಾಹಿತಿ ಇಲ್ಲ. ಸರ್, ಈಗ ಅಂದ್ರೆ ಡಿಸೆಂಬರ್ ಅಲ್ಲ, ಅವ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ದಾವಣಗೆರೆ ಸಭೆ ಮಾಡಿದ್ದಾರೆ, ಶಾಸಕರ ಸಭೆ ಮಾಡಿದ್ದಾರೆ. ಅಲ್ಲಿ ಅವ್ರಿಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ, ಏನ್ ಸಭೆ ಮಾಡಿದ್ದಾರೆ ಅವ್ರಿಗೆ ದಯವಿಟ್ಟು ಕೇಳಿ. ಅವ್ರಿಗೆ ಕೇಳಿ. ಸರ್, ಈಗ ಮುಡಾ ಪ್ರಕರಣದಲ್ಲಿ ಇವರಿನ ನೈತಿಕ ಹೊಣೆಹೊತ್ತು ರಾಜೇಂದ್ರ ಕೋರ್ಟ್ ಡೈರೆಕ್ಷನ್ ಮುಖಾಂತರ ಸಿಬಿಐ ಇಡಿಗೆ ಕೊಡ್ತಕ್ಕಂಥದ್ದು ಸಿಬಿಐ ವಿಚಾರಣೆ. ಹಂಗೆ ಕೇಳಿದ್ರಿ ಏನ್ ಪ್ರಶ್ನೆ, ಹಂಗೆ ಕೇಳಿದ್ರಿ ಏನ್ ಆಗ್ತಾ ಅದಕ್ಕೆ? ಈಗಾಗಲೇ ಅದು ಕೋರ್ಟ್ಗೆ ದೂರದಾರರು ಹೋಗಿದ್ದಾರೆ. ಅಲ್ಲಿ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ, ನೀವು ಕಾಯ್ಬೇಕಾಗಲ್ಲ. ಇಡಿ ಅಥವಾ ಸಿಬಿಐ ಎನ್ಕ್ವೈರಿ ಕೊಡ್ಲಿಕ್ಕೆ ಅದ್ರಿ ಈಗ ದೂರದಾರರು ಹೋಗಿದ್ದಾರೆ, ಒಂದ್ ಕಡೆ ಕೋರ್ಟ್ಗೆ ಹೋಗಿದ್ದಾರೆ ಸಿಬಿಐ ಕೊಡಕ್ಕೆ, ಇನ್ನೊಂದ್ ಕಡೆ ಇಡಿ ಹೋಗಿದ್ದಾರೆ. ಕಾದ್ ನೋಡೋಣ. ಈ ರಾಜ್ಯದಲ್ಲಿ ರಾಜಕಾರಣ ಎಷ್ಟು ತಳಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ವಿರೋಧ ಪಕ್ಷ ಹಣಿಯಲು ಹಲವಾರು ಕೇಸ್ ಹಾಕೊಳ್ಳೋ ಜೊತೆಗೆ ಸೌಜನ್ಯ ಪಕ್ಷಪಾತದ ತನಿಖೆಗಳು ಕೂಡ ನಡೀತಾ ಇದ್ದಾವೆ.
ಅದರ ಜೊತೆಗೆ ಹಿರಿಯ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಳ್ಳುವಂತ ಮಟ್ಟಕ್ಕೂ ಕೂಡ ಇಳಿದಿದೆ. ರಾಜಕೀಯವಾಗಿ ಒಂದು ರೀತಿಯಲ್ಲಿ ರಕ್ಷಣೆ ಇರೋ ಕಾರಣದಿಂದ ಈ ತರ ಮಾತುಗಳು ಅಧಿಕಾರಿಗಳಿಂದ ಬರ್ತಾ ಇದೆ. ಈ ತರ ತಳಮಟ್ಟದ ರಾಜಕಾರಣ ಹಿಂದೆಂದೂ ಆಗಿರಲಿಲ್ಲ. ತಮ್ಮ ಮೇಲೆ ಆರೋಪ ಬಂದ್ರೆ, ಕಪ್ಪು ಚುಕ್ಕೆ ಬಂದ್ರೆ ಇಡೀ ಎಲ್ಲರಿಗೂ ಕೂಡ ಮಸಿ ಬಳಿಯುವಂತ ಒಂದು ಪ್ರಯತ್ನ ಇದು ನಡೀತಾ ಇದೆ. ಇದು ಬಹಳ ದಿವಸ ನಡೆಯೋದಿಲ್ಲ. ಅಂತಿಮವಾಗಿ ಆ, ಕಾನೂನು ತನ್ನ ಕೆಲಸವನ್ನು ಮಾಡ್ತೀವಿ. ಸರ್, ಈಗ ಇಲ್ಲಿ ಒಂದು ಯತ್ನಾಳ್ ಅವರ ಒಂದು ಹೇಳಿಕೆ ಕೊಟ್ಟಿದ್ದಾರೆ ದಾವಣಗೆರೆ. ಅಂದ್ರೆ ಮಹಾನಾಯಕ ಬಿಜೆಪಿ ಮಹಾನಾಯಕರೊಬ್ಬರು 1000 ಕೋಟಿ ತೆಗೆದಿಟ್ಟಿದ್ದಾರೆ ಸಿಎಂ ಅವ್ರಿಗೆ ಯಾವ ಮಾಹಿತಿ ಇದೆ ಅವ್ರಿಗೆ ಕೇಳಬೇಕು, ನಮ್ಗೇನು ಮಾಹಿತಿ ಇಲ್ಲ. ಸರ್. ಈಗ ಅಂದ್ರೆ ಡಿಸೆಂಬರ್ ಅಲ್ಲ, ಅವ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ದಾವಣಗೆರೆ ಸಭೆ ನಡೀತಾರೆ, ಶಾಸಕರ ಸಭೆ ನಡೀತಾರೆ. ಅಲ್ಲಿ ಅವ್ರಿಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ, ಏನು ಸಭೆ ಮಾಡಿದ್ದಾರೆ ಅವ್ರಿಗೆ ದಯವಿಟ್ಟು ಕೇಳಿ. ಅತೃಪ್ತ ಸಭೆ. ಅವ್ರಿಗೆ ಕೇಳಿ. ಸರ್, ಈಗ ಮುಡಾ ಪ್ರಕರಣದಲ್ಲಿ ಇವರಿನ ನೈತಿಕ ಹೊಣೆಹೊತ್ತು ಅದನ್ನು ಪಡೆದ್ರೆ ಕೋರ್ಟ್ ಡೈರೆಕ್ಷನ್ ಮುಖಾಂತರ ಸಿಬಿಐ ಇಡಿಗೆ ಕೊಡ್ತಕ್ಕಂಥದ್ದು ಬಿಜೆಪಿ ವಿಚಾರ. ಹಂಗೆ ಕೇಳಿದ್ರಿ ಏನು ಪ್ರಶ್ನೆ, ಹಂಗೆ ಕೇಳಿದ್ರಿ ಏನು ಆಗ್ತದೆ ಅದಕ್ಕೆ. ಈಗಾಗಲೇ ಅದು ಕೋರ್ಟಿಗೆ ದೂರದಾರರು ಹೋಗಿದ್ದಾರೆ. ಅಲ್ಲಿ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ, ನೀವು ಕಾಯ್ಬೇಕಾಗಲ್ಲ. ಅಲ್ಲ ಸರ್, ಇಡಿ ಅಥವಾ ಸಿಬಿಐ ಎನ್ಕ್ವೈರಿ ಕೊಡ್ಲಿಕ್ಕೆ. ಅದ್ರಿ ಈಗ ದೂರದಾರರು ಹೋಗಿದ್ದಾರೆ, ಒಂದ್ ಕಡೆ ಕೋರ್ಟ್ಗೆ ಹೋಗಿದ್ದಾರೆ ಸಿಬಿಐ ಕೊಡಕ್ಕೆ, ಇನ್ನೊಂದು ಕಡೆ ಇಡಿ ಹೋಗಿದ್ದಾರೆ. ಕಾದ್ ನೋಡೋಣ. ಈ ರಾಜ್ಯದಲ್ಲಿ ರಾಜಕಾರಣ ಎಷ್ಟು ತಳಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ವಿರೋಧ ಪಕ್ಷ ಹಣಿಯಲು ಹಲವಾರು ಕೇಸ್ ಹಾಕೊಳ್ಳೋ ಜೊತೆಗೆ ಸೌಜನ್ಯ ಪಕ್ಷಪಾತದ ತನಿಖೆಗಳು ಕೂಡ ನಡೀತಾ ಇದ್ದಾವೆ. ಅದರ ಜೊತೆಗೆ ಹಿರಿಯ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಳ್ಳುವಂತ ಮಟ್ಟಕ್ಕೂ ಕೂಡ ಇಳಿದಿದೆ. ರಾಜಕೀಯವಾಗಿ ಒಂದು ರೀತಿಯಲ್ಲಿ ರಕ್ಷಣೆ ಇರೋ ಕಾರಣದಿಂದ ಈ ತರ ಮಾತುಗಳು ಅಧಿಕಾರಿಗಳಿಂದ ಬರ್ತಾ ಇದೆ. ಈ ತರ ತಳಮಟ್ಟದ ರಾಜಕಾರಣ ಹಿಂದೆಂದೂ ಆಗಿರಲಿಲ್ಲ. ತಮ್ಮ ಮೇಲೆ ಆರೋಪ ಬಂದ್ರೆ, ಕಪ್ಪು ಚುಕ್ಕೆ ಬಂದ್ರೆ ಇಡೀ ಎಲ್ಲರಿಗೂ ಕೂಡ ಮಸಿ ಬಳಿಯುವಂತ ಒಂದು ಪ್ರಯತ್ನ ಇದು ನಡೀತಾ ಇದೆ. ಇದು ಬಹಳ ದಿವಸ ನಡೆಯೋದಿಲ್ಲ. ಅಂತಿಮವಾಗಿ ಕಾನೂನು ತನ್ನ ಕೆಲಸವನ್ನು ಮಾಡ್ತೀವಿ. ಸರ್, ಈಗ ಇಲ್ಲಿ ಒಂದು ಯತ್ನಾಳ್ ಅವರ ಒಂದು ಹೇಳಿಕೆ ಕೊಟ್ಟಿದ್ದಾರೆ ದಾವಣಗೆರೆ. ಅಂದ್ರೆ ಮಹಾನಾಯಕ ಬಿಜೆಪಿ ಮಹಾನಾಯಕರೊಬ್ಬರು 1000 ಕೋಟಿ ತೆಗೆದಿಟ್ಟಿದ್ದಾರೆ ಸಿಎಂ ಅವ್ರಿಗೆ ಯಾವ ಮಾಹಿತಿ ಇದೆ ಅವ್ರಿಗೆ ಕೇಳಬೇಕು, ನಮ್ಗೇನು ಮಾಹಿತಿ ಇಲ್ಲ. ಸರ್, ಈಗ ಅಂದ್ರೆ ಡಿಸೆಂಬರ್ ಅಲ್ಲ, ಅವ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ದಾವಣಗೆರೆ ಸಭೆ ನಡೀತಾರೆ, ಶಾಸಕರ ಸಭೆ ನಡೀತಾರೆ. ಅಲ್ಲಿ ಅವ್ರಿಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ, ಏನು ಸಭೆ ಮಾಡಿದ್ದಾರೆ ಅವ್ರಿಗೆ ದಯವಿಟ್ಟು ಕೇಳಿ. ಅತೃಪ್ತ ಸಭೆ. ಅವ್ರಿಗೆ ಕೇಳಿ. ಸರ್, ಈಗ ಮುಡಾ ಪ್ರಕರಣದಲ್ಲಿ ಇವರಿನ ನೈತಿಕ ಹೊಣೆಹೊತ್ತು ಅದನ್ನು ಪಡೆದ್ರೆ ಕೋರ್ಟ್ ಡೈರೆಕ್ಷನ್ ಮುಖಾಂತರ ಸಿಬಿಐ ಇಡಿಗೆ ಕೊಡ್ತಕ್ಕಂಥದ್ದು ಬಿಜೆಪಿ ವಿಚಾರ. ಹಂಗೆ ಕೇಳಿದ್ರಿ ಏನು ಪ್ರಶ್ನೆ, ಹಂಗೆ ಕೇಳಿದ್ರಿ ಏನು ಆಗ್ತದೆ ಅದಕ್ಕೆ. ಈಗಾಗಲೇ ಅದು ಕೋರ್ಟಿಗೆ ದೂರದಾರರು ಹೋಗಿದ್ದಾರೆ. ಅಲ್ಲಿ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ, ನೀವು ಕಾಯ್ಬೇಕಾಗಲ್ಲ. ಅಲ್ಲ ಸರ್, ಇಡಿ ಅಥವಾ ಸಿಬಿಐ ಎನ್ಕ್ವೈರಿ ಕೊಡ್ಲಿಕ್ಕೆ. ಅದ್ರಿ ಈಗ ದೂರದಾರರು ಹೋಗಿದ್ದಾರೆ, ಒಂದ್ ಕಡೆ ಕೋರ್ಟ್ಗೆ ಹೋಗಿದ್ದಾರೆ ಸಿಬಿಐ ಕೊಡಕ್ಕೆ, ಇನ್ನೊಂದು ಕಡೆ ಇಡಿ ಹೋಗಿದ್ದಾರೆ. ಕಾದ್ ನೋಡೋಣ.